ಸೊ ಯೂಟ್ಯೂಬರ್ ಸಮೀರ್ಗೆ ಎರಡನೇ ದಿನದ ಗ್ರಿಲ್ ಇವತ್ತು. ಬೆಳ್ತಂಗಡಿ ಪೊಲೀಸರು ಸತೀಶ್ ಕದ್ರಿ ಅಂತಂದ್ಬಿಟ್ಟು ಇನ್ಸ್ಪೆಕ್ಟರ್ ಸತೀಶ್ ಕದ್ರಿ ಅವರು ವಿಚಾರಣೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಸಮೀರನ ಮೊಬೈಲ್ ಮತ್ತು ಲ್ಯಾಪ್ಟಾಪನ್ನು ಇವತ್ತು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿಡಿಯೋಗಳಿಗೆ ಸಾಕ್ಷಿಯಾಗಿದೆ ಸಮೀರ್ನ ಮೊಬೈಲ್ ಮತ್ತು ಲ್ಯಾಪ್ಟಾಪ್. ವಿಚಾರಣೆಯ ವೇಳೆ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ. ಆಮೇಲೆ ಕೇವಲ ವಿಡಿಯೋ ಅಂತಾನೆ ಅಲ್ಲ, ಅದರಲ್ಲಿ ಇನ್ನೂ ನಿಮಗೊಂದಷ್ಟು ಸಾಕ್ಷ್ಯಗಳು ಸಿಗುತ್ತೆ. ಯಾಕೆಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು, ಕಾಲ್ ಡೀಟೇಲ್ಸು, ಮತ್ತೊಂದು ಮಗದೊಂದು, ಮತ್ತೆ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದು, ಟ್ರಾನ್ಸಾಕ್ಷನ್ಸ್ ನೋಡೋದು ಎಲ್ಲವೂ ಗೊತ್ತಾಗುತ್ತೆ. ಹಾಗಾಗಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನು ತಂದು ನಮಗೆ ವಶಕ್ಕೆ ಒಪ್ಪಿಸು ಅಂತ ಕೇಳಿದ್ದಾರೆ. ಆ ಕೆಲಸವನ್ನು ಆತ ಮಾಡಬೇಕಾಗುತ್ತೆ. ನಿನ್ನೆ ಎಲ್ಲ ಏನೋ ಒಂದಷ್ಟು ಈ ಹಿಂದೆ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಬಂದಿತ್ತಲ್ಲ, ಪೇಪರ್ನಲ್ಲಿ ಬಂದಂತಹ ಆರ್ಟಿಕಲ್ಸು, ಮ್ಯಾಗ್ಝೈನಲ್ಲಿ ಬಂದಂತಹ ಆರ್ಟಿಕಲ್ಸು, ಅದರದ್ದೆಲ್ಲ ಮತ್ತು ಕೆಲವರ ಭಾಷಣಗಳ ವಿಡಿಯೋ ಲಿಂಕು ಎಲ್ಲ ತಂದು ಇದೆಲ್ಲವನ್ನು ನೋಡಿ ನಾನು ಇದರ ಆಧಾರದ ಮೇಲೆ ವಿಡಿಯೋ ಮಾಡಿದೆ ಅಂತ ಏನೋ ಸಮರ್ಥನೆ ಕೊಡೋದಕ್ಕೆ ಬಂದಂತೆ. ಬಟ್ ಸ್ಟಿಲ್ ಅದು ಕೂಡ ಸಮಂಜಸವಾದ ಒಪ್ಪಿತವಾದ ಉತ್ತರ ಆಗಲ್ಲ. ಯಾರೋ ಹೇಳಿದ್ರು ನಾನು ಮಾಡಿದೆ ಅಂತ ಅನ್ನಕ್ಕೆ ಬರಲ್ಲ. ಜೊತೆಗೆ ಎಲ್ಲದಕ್ಕಿಂತ ದೊಡ್ಡ ಆರೋಪ ಇರೋದು ಈ ಥರದ ಮೇಲೆ ಪ್ರಚೋದನಕಾರಿ ಭಾಷಣ ಮಾಡಿರೋದು, ಅಂದರೆ ಪ್ರಚೋದನಕಾರಿ ವಿಡಿಯೋ ಮಾಡಿರೋದು. ಮಾತಿದ್ರೆ ಸಾಕು ನುಗ್ಗಿ ಹೊಡಿರಿ, ಬನ್ನಿ ಬೀದಿಗಿಳಿರಿ, ಇನ್ನೂ ನಿಮ್ಮ ಮನಸ್ಸಿನ ರಕ್ತ ಕುದಿಲಿಲ್ಲ ಅಂತಂದ್ರೆ ಹೆಂಗೆ, ಧರ್ಮಸ್ಥಳ ಅಟ್ಯಾಕ್ ಮಾಡೋಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದ. ಸೊ ನಿನ್ನೆ ಸಮೀರ್ ವಾಯ್ಸ್ ಅನ್ನ ಸ್ಯಾಂಪಲ್ ಪಡೆದಿದ್ದಾರೆ ಪೊಲೀಸರು. ಹೆಂಗ್ ತನಿಖೆ ಆಯ್ತು ಅನ್ನೋದಕ್ಕೆ ಡೀಟೇಲ್ಸ್ ಇದು. ಸ್ಕ್ರಿಪ್ಟ್ ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡೋದಕ್ಕೆ ಪೊಲೀಸರು ಹೇಳಿದ್ರು. ಒಂದು ಸ್ಕ್ರಿಪ್ಟ್, ಅದೇ ಒಂದು ಹಳೆ ವಿಡಿಯೋಸ್ ಸ್ಕ್ರಿಪ್ಟ್ ಇತ್ತಲ್ವಾ, ಅದನ್ನೆಲ್ಲ ಕೊಟ್ಟು ಒಂದೇ ಸ್ಕ್ರಿಪ್ಟನ್ನು ಮೂರು ಸಲ ಓದಿಸಿದ್ದಾರೆ. ಯಾಕಂದರೆ ಕರೆಕ್ಟ್ ವಾಯ್ಸ್ ಸ್ಯಾಂಪಲ್ ಬೇಕಿತ್ತು. ಇದನ್ನು ಯಾಕೆ ಹಿಂಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ಅಂದರೆ, ನಾಳೆ ಟೆಕ್ನಿಕಲ್ ಎವಿಡೆನ್ಸ್ನಲ್ಲಿ ಬಿದ್ದು ಹೋಗಬಾರ್ದಲ್ವಾ ಕೇಸು. ನಾಳೆ ಪ್ರಾಸಿಕ್ಯೂಷನ್ಗೆ ಬಂದಂಥ ಸಂದರ್ಭದಲ್ಲಿ ಈತ ತಪ್ಪಿಸ್ಕೊಳ್ಳೋದಕ್ಕೆ ಅದು ನಂದು ವಾಯ್ಸೇ ಆಗಿರಲಿಲ್ಲ ಸರ್, ಯಾರೋ ಎಡಿಟ್ ಮಾಡಿಬಿಟ್ಟಿದ್ದಾರೆ, ಯಾರ್ದೋ ಅಂತ ಹೇಳ್ಬಿಟ್ರೆ ಕಷ್ಟ, ಬಿದ್ದೋಗುತ್ತೆ ಕೇಸು. ಹೀಗಾಗಿ ಪ್ರಾಸಿಕ್ಯೂಷನಲ್ಲಿ ನ್ಯಾಯಾಲಯ ಕೂಡ ಕೇಳುತ್ತೆ, ಈ ತಂದೆ ವಾಯ್ಸ್ ಅಂತ ನೀವು ಹೆಂಗೆ ಕನ್ಫರ್ಮ್ ಮಾಡ್ತೀರಿ, ಹೆಂಗೆ ಏನೇನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದೀರಿ ಅಂತ. ಸೊ FSL ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. FSLನಲ್ಲಿ ಧ್ವನಿ ಪರೀಕ್ಷೆಯ ರಿಸಲ್ಟ್ಸ್ ಮ್ಯಾಚ್ ಆಗಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್ ಆಶ್ಚರ್ಯ ಅನ್ಸಿದ್ದು, ವಿಚಾರಣೆಗೆ ಬಂದಂತಹ ಟೈಮ್ನಲ್ಲಿ ಮೊಬೈಲ್ ಇಲ್ಲ ಅಂತ ಹೇಳಿದೆ. ಈಗಿನ ಕಾಲದಲ್ಲಿ ಯಾರ ಕೈನಲ್ಲಿ ಮೊಬೈಲ್ ಇರಲ್ಲ. ಸೊ ಅಲ್ಲೂ ಏನನ್ನಾದರೂ ಹೈಡ್ ಮಾಡ್ತಿದ್ದಾನ ಅಂತ ಸಹಜ ಪ್ರಶ್ನೆ ಬರುತ್ತೆ. ಬಟ್ ಎನಿವೇಸ್ ಅದಕ್ಕೆ ಆಪ್ಷನ್ ಇದೆ. ಬಿಕಾಸ್ ಅವನಿನ್ನೂ ಕೂಡ ಅನುಮಾನ ಬರುವಂತಹ ದೃಷ್ಟಿಯಲ್ಲಿ ಪೊಲೀಸರಿಗೆ ಕಾಣದೇ ಇರೋದ್ರಿಂದ ಆತನಿಗೆ ಇನ್ನೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಇಡೀ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು FSLನಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಇವತ್ತು ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಏನೇನು ಮಾಡ್ತಾರೆ ಪೊಲೀಸರು? ಮಮತಾ, ಹಾಗೆ ನಿನ್ನೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಮೊಬೈಲ್ನ ತಂದಿಲ್ಲ ಅನ್ನುವಂಥ ಮಾತನ್ನು ಅವನು ಹೇಳಿದ್ದ ಅನ್ನುವಂಥದ್ದು, ಮತ್ತೆ ಲ್ಯಾಪ್ಟಾಪ್ ಅಂದರೆ ಇದಕ್ಕೆ ಯೂಸ್ ಮಾಡಿರುವಂಥದ್ದು, ಆತನ ವಿಡಿಯೋ ಅಥವಾ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿರಲಿಕ್ಕೆ ಬೇಕಾದಂಥದ್ದು, ಬಳಸ್ಕೊಂಡಂಥದ್ದು, ಅವೆಲ್ಲದರ ವಿವರಣೆಯನ್ನು ನಿನ್ನೆ ಕೇಳಿದ್ರು. ಅವೆರಡನ್ನೂ ತಂದಿಲ್ಲ ಅಂದಾಗ ಇವತ್ತು ತೆಗೆದುಕೊಂಡು ಬಾ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆತ ಬಳಸಿರುವಂಥ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಏನಿದೆ ಅದು, ಜೊತೆಗೆ ಆತನ ಮೊಬೈಲ್ ಬಹುತೇಕ ಡಿಜಿಟಲ್ ಆಗಿ ಒಂದಷ್ಟು ಎವಿಡೆನ್ಸ್ಗಳು ಅದರಲ್ಲಿ ಸಿಗಬಹುದು. ಆತನು ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ದ, ಎಷ್ಟು ಪ್ರಮಾಣದಲ್ಲಿ ಬಳಸಿದ್ದ, ಜೊತೆಗೆ ಆತನ ಅಕೌಂಟ್ ಟ್ರಾನ್ಸಾಕ್ಷನ್ ಸೇರಿದಂತೆ ಬೇರೆ ಡೀಟೇಲ್ಸ್ಗಳೆಲ್ಲ ಈಗ ಡಿಜಿಟಲ್ ಆಗಿ ಮೊಬೈಲ್ ಎಲ್ಲವೂ ಕೂಡ ಸಿಗ್ತವೆ ಅನ್ನುವಂಥದ್ದು ಕೂಡ. ಹಾಗಾಗಿ ಅವೆಲ್ಲ ಕಾರಣಗಳಿಗಾಗಿ ಬಹುಶಃ ಅದನ್ನು ವಶಕ್ಕೆ ಪಡೆಯಬೇಕಂತ ಅನಿವಾರ್ಯತೆ ಪೊಲೀಸರು ಕೂಡ ಎದುರಾಗಿದೆ. ಯಾಕಂದ್ರೆ ಎಲ್ಲ ಆಯಾಮಗಳ ತನಿಖೆ ಕೂಡ ಇದು ಹೌದು. ಯಾಕಂದ್ರೆ ಅವನಿಗೆ ಬ್ಯಾಕಲ್ಲಿ ಯಾರಿದ್ರು ಅಥವಾ ಅದನ್ನ ಬೆಂಬಲಿಸಿದವರು ಯಾರು, ಏನಾದ್ರು ಟ್ರಾನ್ಸಾಕ್ಷನ್ ಆಗಿದೆಯಾ, ಅದು ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಕೂಡ ತನಿಖೆ ಆಗಬೇಕಾಗಿರೋದ್ರಿಂದ ತಾಂತ್ರಿಕವಾಗಿ ದೊಡ್ಡ ಎವಿಡೆನ್ಸ್ ಆಗುವಂಥದ್ದು ಮೊಬೈಲ್ ಮತ್ತು ಆತ ಬಳಸಿದಂಥ ಲ್ಯಾಪ್ಟಾಪ್, ಜೊತೆಗೆ ಆತ ವಿಡಿಯೋನ ಅಪ್ಲೋಡ್ ಮಾಡಿದ ಎಲ್ಲಿಂದ, ಯಾವ ಈ ಸ್ಲಾಟಲ್ಲಿ ಆತ ಅಪ್ಲೋಡ್ ಮಾಡಿದ್ದ ಅನ್ನುವಂಥ ವಿಚಾರ ಅವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿದ್ದರಿಂದ ಆತನ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ತರ ಕೇಳಿದ್ದಾರೆ. ಮತ್ತು ಅದನ್ನು ಇವತ್ತು ವಶಕ್ಕೆ ಪಡೆದ್ರೆ ಪೊಲೀಸರಿಗೆ ಮಹತ್ವದ ಸುಳಿವುಗಳು ಅದರಲ್ಲಿ ಸಿಗುವಂತ ಸಾಧ್ಯತೆ ಕೂಡ ಇದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಸಮೀರನಿಗೆ ಇವತ್ತು ಎರಡನೇ ದಿನದ ಇಂಟ್ರಾಗೇಷನ್ ಇವತ್ತು 10:30-11 ಗಂಟೆ ಅಷ್ಟೊತ್ತಿಗೆ ಮತ್ತೆ ಶುರುವಾಗುತ್ತೆ. ಜೊತೆಗೆ ಇನ್ನೂ ಹಲವಾರು ಪ್ಲಾನ್ಸ್ ಇದೆಯಂತೆ. ಅವ್ರಿಗೆ ಏನೋ ಸ್ಪಾಟ್ ಮಹಜರೆಲ್ಲ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಪ್ಲಾನ್ ಇದೆಯಂತೆ. ಮುಂದಿನ ಹಂತಗಳಲ್ಲಿ ಅದು ಕೂಡ ಆಗತ್ತೆ ಅಂತಕ್ಕಂಥ ಮಾಹಿತಿ.